ಹಾಯ್ ಹಲೋ ನಮಸ್ತೆ ಶುಭೋದಯ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ. ಸಮಯ ಸುಮಾರು 8 ಗಂಟೆ 8:30 ಆಗಿದೆ ಅನ್ಕೊಂಡಿದ್ದೀನಿ. ದಿನನಿತ್ಯದ ಆಫೀಸ್ಗೆ ಹೋಗೋ ಲಾಗ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆಗುತ್ತೋ ಇಲ್ವೋ ಅನ್ಕೊಳ್ಳೋ ಒಂದು ಪ್ರಯತ್ನದಲ್ಲಿದೆ. ಇವತ್ತು ನೋಡಿ ಬಿಡೋಣ, ಒಂದು ಪ್ರಯತ್ನ ಕೊಡೋಣ ಅಂತ ಹೇಳಿ ಒಂದು ಆಫೀಸ್ ಡೇ ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಮಾದವರದಿಂದ ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆಗಿದೆ. ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ನಾಗಸಂದ್ರದಲ್ಲಿ ನಾನು ಇವತ್ತು ಮೆಟ್ರೋದ ಮೂಲಕ ನನ್ನ ಆಫೀಸ್ಗೆ ಹೋಗೋ ಒಂದು ಪ್ರಯತ್ನದಲ್ಲಿ ನಿಮ್ಮನ್ನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಪ್ರತಿನಿತ್ಯ ಗಾಡಿಲಿ ಹೋಗ್ತಿದ್ದೆ, ಅದು ಒಂದು ಡಿಫ್ರೆಂಟ್ ಜರ್ನಿ. ಅದ್ರ ಲಾಗ್ ಕೂಡ ಮಾಡ್ತಿದ್ದೆ. ಮೆಟ್ರೋ ಲಾಗ್, ಮೆಟ್ರೋದಲ್ಲಿ ನಾನು ಹೇಗೆ ಹೋಗಿ ನನ್ನ ಒಂದು ಎಂಡ್ ಆಫ್ ದಿ ಸಿಟಿಯಲ್ಲಿರೋ ಮನೆಯಿಂದ ಮತ್ತೊಂದು ಎಂಡ್ ಆಫ್ ದಿ ಸಿಟಿಯಲ್ಲಿರೋ ಮನೆಗೆ ಹೇಗೆ ಅಥವಾ ಆಫೀಸ್ಗೆ ಹೋಗಿ ಹೇಗೆ ತಲುಪ್ತೀನಿ ಅನ್ನೋದನ್ನ ಈ ಒಂದು ಲಾಗಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಟ್ರೈನ್ ಬಂದಿದ್ದು ಸುಮಾರು 8:40 ಎಕ್ಸಾಮ್ ಶಾರ್ಪ್ ಬಂತು. ಬಂದಿದ್ದ ಕೂಡಲೇ ಟ್ರೈನಲ್ಲಿ ಮುಂಚೆ ಇಲ್ಲಿಂದ ಶುರು ಆಗ್ತಿತ್ತು, ಅಂದರೆ ನಾಗಸಂದ್ರದಿಂದ. ಸೊ ಕಂಪ್ಲೀಟ್ಲಿ ಫ್ರೀ ಆಗಿರ್ತಿತ್ತು, ಸೀಟ್ ಸಿಗ್ತಿತ್ತು. ಆದರೆ ಈಗ ಸಿಕ್ಕಾಪಟ್ಟೆ ರಶ್, ಅಲ್ಲಿಂದನೇ ಫುಲ್ ಆಗಿ ಬರ್ತಿದೆ. ಮಾದವರದಿಂದ ನಿಂತ್ಕೊಳಕ್ ಜಾಗ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಪರಿಸ್ಥಿತಿ. ಇನ್ನ ಸೀಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ನೆಕ್ಸ್ಟ್ ಲೆವೆಲ್ ಡಿಫಿಕಲ್ಟಿ. ನೋಡಿ, ಈ ಸೀಟ್ ಖಾಲಿ ಇರ್ತಿದೆ, ಸ್ಟೇಷನ್ನು ಹೌಸ್ಫುಲ್ ಆಗಿ ಹೋಗ್ತಿದೆ. ಯೋಚನೆ ಮಾಡ್ತಿದ್ದೆ, ಸೀಟ್ ಸಿಕ್ಕರೆ ಕುತ್ಕೊಳೋದ ಬೇಡವಾ ಅಂತೇಳಿ. ಬಿಡಿ, ಒಳ್ಳೆ ವ್ಯೂ ಆಗುತ್ತೆ ಅಂತ ಅನ್ಕೊಂಡು ನಿಂತ್ಕೊಂಡು ಅಲ್ಲಿಂದ ಮೆಜೆಸ್ಟಿಕ್ಗೆ ಓಡೋಡ್ ಬರ್ಬೇಕಾಯ್ತು. ಇಲ್ಲಿ ನೋಡಿ, ಯಾವ ಚೈನಾದಲ್ಲೆಲ್ಲ ವಿಡಿಯೋಸ್ ನೋಡ್ತೀವಲ್ಲ, ಹೆಂಗೆ ಜನ ಓಡ್ತಿರ್ತಾರೆ, ಹಂಗೆ ಇಲ್ಲೂ ಬಂದಿರ್ತಾರೆ. ಮೆಜೆಸ್ಟಿಕ್ ಬರೋ ಅಷ್ಟರಲ್ಲಿ 1 ಮುಕ್ಕಾಲು ಗಂಟೆ ಆಗಿತ್ತು. ಮೆಜೆಸ್ಟಿಕ್ ಇಂದ ಮತ್ತೆ ಟ್ರೈನ್ ಬೇಗನೆ ಬಂತು. ಬಂದಿದ ತಕ್ಷಣ ಇಲ್ಲಿ ನಮ್ಮ ಪುಣ್ಯಕ್ಕೆ ಏನೋ ಖಾಲಿ ಟ್ರೈನ್ ಬಂತು ಗುರು. ಹತ್ಕೊಂಡು ಅಲ್ಲಿಂದ ಹೋಗಿ ಈ ಒಂದು ಐಕಾನಿಕ್ ಬ್ರಿಡ್ಜ್ ಯಾರ್ಯಾರಿಗೆ ಜ್ಞಾಪಕ ಇದೆ ಗೊತ್ತಿರೋರು ಕಮೆಂಟ್ ಮಾಡಿ. ನಾನು ಇಳಿದಿದ್ದೆ ನಮ್ಮ KR ಪುರಂ, KR ಪುರ, ಕೃಷ್ಣರಾಜಪುರ, ಪುರಂ ಅಲ್ಲ, ಗೊತ್ತಾಯ್ತಲ್ಲ, ಕೃಷ್ಣರಾಜಪುರ. ಬಟ್ ಬಸ್ಗಳಲ್ಲೆಲ್ಲ ಕೃಷ್ಣರಾಜಪುರಂ ಅಂತಾನೆ ಬರುತ್ತೆ, ಅದ್ರದ್ದು ಕೃಷ್ಣರಾಜಪುರ. ಅಲ್ಲತ್ತಿ ಇಲ್ಲಿ ಇಳಿಯೋ ಅಷ್ಟರಲ್ಲಿ 1 ಅವರ್ ಮೇಲೆ ಆಗಿತ್ತು. 57 ರೂಪಾಯಿ ಕಣ್ರಿ ಮೆಟ್ರೋದಲ್ಲಿ. ನನ್ನ ಮನೆ ಅಂದ್ರೆ ನಾಗಸಂದ್ರ ಇಂದ ಈ ಒಂದು ಸ್ಟೇಷನ್ಗೆ ಬರೋ ಅಷ್ಟರಲ್ಲಿ ಇಲ್ಲಿಗೆ ಬರ್ತಿದ್ದಂಗೆ ನಾನು ಆಫೀಸ್ ಸಿಕ್ಬಿಡ್ತು ಅಂತಲ್ಲ, ಇಲ್ಲಿಂದ ಇನ್ನೂ ಒಂದು ಬಸ್ಸನ್ನು ಕ್ಯಾಚ್ ಮಾಡಬೇಕು. ಇಲ್ಲಿ ಬಸ್ಸನ್ನು ಕ್ಯಾಚ್ ಮಾಡೋದಿದೆಯಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಇಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಇತ್ತು. ರೋಡ್ ಕ್ರಾಸ್ ಮಾಡೋಣ ಆ ಕಡೆ ಅಂದ್ರೆ ಅಲ್ಲಿ ಆಲ್ರೆಡಿ ಜಾಮ್ ಆಗಿತ್ತು. ಈ ಕಡೆಯಿಂದ ಕ್ರಾಸ್ ಮಾಡೋಣ ಅಂತ ನಿಂತ್ಕೊಂಡ್ರೆ ಇಲ್ಲೂ ಜಾಮ್ ಆಗಿತ್ತು. ಅಷ್ಟರಲ್ಲಿ ಒಂದು ಆಂಬ್ಯುಲೆನ್ಸ್ ಬಂತು. ಇರೋ ಆಂಬ್ಯುಲೆನ್ಸ್ಗೆ ದಾರಿ ಕೊಟ್ಬಿಟ್ಟು ಹೋಗೋಣ ಅಂತ ಸೈಡಲ್ಲಿ ನಿಂತ್ಕೊಂಡೆ. ಆಂಬ್ಯುಲೆನ್ಸ್ಗೆ ನಾವು ದಾರಿ ಕೊಟ್ಟರು, ಗಾಡಿಗಳು ದಾರಿ ಕೊಡಲಿಲ್ಲ. ಎಮರ್ಜೆನ್ಸಿ ಇತ್ತು, ಆದರೂ ಕೂಡ ಆದಷ್ಟು ಬೇಗನೆ ಅವ್ರು ರೆಸ್ಪಾಂಡ್ ಮಾಡಿದ್ರು. ಇಷ್ಟರಲ್ಲಿ ನನ್ನ ಪಜಿತಿ ನೋಡ್ತಿದ್ದ ಅಲ್ಲಿದ್ದ ವಾಚ್ಮ್ಯಾನ್ ನನಗೆ ಹೆಲ್ಪ್ ಮಾಡಿದ್ರು. ನಾನು ಹೋಗೋ ಅಷ್ಟರಲ್ಲಿ ಒಂದು ಬಸ್ ಮಿಸ್ ಆಯಿತು. ಆ ಬಸ್ಸನ್ನು ಕ್ಯಾಚ್ ಮಾಡೋಕ್ಕಾಗಲೇ ಇಲ್ಲ. ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಬಂತು. ಆ ಬಸ್ಸನ್ನು ಹತ್ತಿ ಇಲ್ಲಿ ಇಳಿದು ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕಿತ್ತು. ಟಿಕೆಟ್ ನೋಡಿದ್ರಲ್ಲ, ಟಿಕೆಟ್ ತೊಗೊಂಡಿದ್ದೆ. ಟಿಕೆಟನ್ನ ಎಲ್ಲಿ ಎಸೆಯೋದು ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಕಸದ ಬುಟ್ಟಿ ಕಾಣಿಸ್ತು. ಸೊ ಕ್ಲೀನಾಗಿ ವೇಸ್ಟಲ್ಲಿ ಹಾಕಿದೆ. ಅಲ್ಲಿಂದ 10 ನಿಮಿಷಗಳ ಕಾಲ ವಾಕಬಲ್ ಡಿಸ್ಟೆನ್ಸ್. ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲೇ 9:46, ಹತ್ತತ್ರ 1 ಅವರ್ ಆಗಿತ್ತು. ಇವತ್ತು ವೀಕ್ ಡೇ ಅಂದರೆ ಸ್ಯಾಟರ್ಡೆ, ಅದಕ್ಕೋಸ್ಕರ ಮೆಟ್ರೋದಲ್ಲಿ ಬಂದೆ. ಇಲ್ಲ ಅಂದರೆ ವೀಕ್ ಡೇ ಆಗಿದ್ರೆ ಇನ್ನೂ ಒಂದು ಅರ್ಧ ಗಂಟೆ 3/4 ಗಂಟೆ ಆ್ಯಡ್ ಆನ್ ಮಾಡಿಕೊಡಿ. ಚೆನ್ನಾಗಿ ಬಂದಿದ್ದ ಈ ಒಂದು ಪ್ಲ್ಯಾಂಟ್ಸ್ನ ನೋಡಿಕೊಂಡು ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕಾರೆ ಹಲವಾರು ಥಾಟ್ಸ್ ಮೈಂಡಲ್ಲಿ ರನ್ ಆಗ್ತಿತ್ತು. ಇನ್ನೂ ಎಷ್ಟು ದಿನ ಈ ಕಂಪ್ನಿಲೇ ಕೆಲಸ ಮಾಡಬೇಕು, ಇಷ್ಟು ದೊಡ್ಡ ದೊಡ್ಡ ಕಟ್ಟಡಗಳಿವೆ, ಇಷ್ಟು ಜನ ಕೆಲಸ ಮಾಡ್ತಾರೆ, ನಾನು ಯಾವಾಗ ಈ ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿ ಕೆಲಸಕ್ಕೆ ಸೇರ್ತೀನಿ, ಅಥವಾ ನನ್ನ ಪ್ಯಾಷನ್ ಏನಿದೆ ಅದ್ರ ಮೇಲೆ, ಕೆರಿಯರ್ ಮೇಲೆ ಯಾವಾಗ ಫೋಕಸ್ ಮಾಡ್ತೀನಿ ಅಂದ್ಕೊಂಡು ಅಲ್ಲಿಂದ ಈ ಕಡೆ ಬರ್ತಾ ಈ ಒಂದು ಬಿಲ್ಡಿಂಗ್ ನೋಡಿದೆ. ಏನು ಕಾಣಿಸಿದೆಯಲ್ಲ, ಇದೇ ನನ್ನ ಆಫೀಸ್. ಟಾಪ್ ಫ್ಲೋರ್ ಇದೆಯಲ್ಲ, ಅದೇ ನಮ್ಮ ಬಿಲ್ಡಿಂಗ್. ಇಲ್ಲಿ ಬಂದು ಕೆಲಸ ಮಾಡ್ತಿರ್ಬೇಕಾರೆ ಏನೇನೋ ಫೀಲಿಂಗ್ಸ್. ಆದ್ರೆ ನೋಡಿ, ಇಲ್ಲಿ ಈ ಸುಂದರವಾದ ಫ್ಲವರ್ಸ್, ಹೂಗಳನ್ನ ನೋಡಿಕೊಂಡು ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂದ್ಕೊಂಡು ಇನ್ನು ಓಡೋಗಿ ಲಾಗಿನ್ ಆಗಬೇಕು. ನನ್ನ ಲಾಗಿನ್ ಇದ್ದಿದ್ದು ಎಕ್ಸಾಕ್ಟ್ಲಿ 10 o'clock. ಸೊ 10 ಗಂಟೆಗೆ ನಾನು ಅಲ್ಲಿ ತಲುಪ್ತೀನೋ ಇಲ್ಲೋ ಅನ್ನೋ ಒಂದು ಚಿಂತೆ ಒಂದು ಕಡೆ. ಆದರೆ ಅಲ್ಲಿ ಹೋಗಿದ ತಕ್ಷಣ ಲಿಫ್ಟ್ ಸಿಕ್ತಲ್ಲ ಗ್ರೌಂಡ್ ಫ್ಲೋರಲ್ಲಿ ಅನ್ನೋದೇ ಒಂದು ನೆಮ್ಮದಿ. ಲಿಫ್ಟ್ ಹತ್ತಿ ಅಲ್ಲಿ ಫಸ್ಟ್ ಫ್ಲೋರಿಂದ 11th ಫ್ಲೋರಿಗೆ ಬಟನ್ ಒತ್ತಿ ಫಸ್ಟ್ ಫ್ಲೋರ್ ಯಾವಾಗ 11th ಫ್ಲೋರ್ಗೆ ಹೋಗುತ್ತೆ ಅಂತ ನೋಡೋ ಅಷ್ಟರಲ್ಲೇ 9:54 ಆಗಿತ್ತು. ಇನ್ನು 6 ನಿಮಿಷಕ್ಕೆ ಲಾಗಿನ್ನು. ಸದ್ಯದಲ್ಲಿ ಎಲ್ಲೂ ನಿಲ್ಲದೆ ಟಕ್ ಅಂತ ಫಸ್ಟ್ ಫ್ಲೋರಿಂದ 11th ಫ್ಲೋರ್ಗೆ ಹೋಗಿ ಓಡಿ ನನ್ನ ಬ್ಯಾಗನ್ನು ಇಟ್ಟು ಕರೆಕ್ಟಾಗಿ 10 ಲಾಗಿನ್ ಆಗಿ 7:32 PM ಕಣ್ರಿ ಅದು. 7:30 ಲಾಗೌಟ್ ಆದೆ. ಇಲ್ಲಿ ಮತ್ತೆ ಫಸ್ಟ್ ಫ್ಲೋರ್ಗೆ ಹತ್ತಿ ಇಲ್ಲಿಂದ ನನ್ನ ಒಂದು ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡು ಖುಷಿಯಾಗಿ ಆವತ್ತಿನ ಮನೆಗೆ ಹೊರಡುವಂಥ ಸಮಯ. ಆಚೆ ಬರ್ತಿದ್ದಂಗೆ ಸುಂದರವಾದ ಚಂದ್ರನ ಸೆಂಡ್ ಆಫ್ ಕಾಣಿಸ್ತು ಅವತ್ತಿನ ದಿನಕ್ಕೆ. ಇದನ್ನು ನೋಡ್ಬೇಕಾದ್ರೆ ಏನೋ ಅನ್ನಿಸ್ತು, ಚಂದ್ರನ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ಬರೆಯೋಣ ಅನ್ನಿಸ್ತು. ಬರೆದಿದ್ದೀನಿ. ಚೆಕ್ಔಟ್ ಮಾಡಿ ನನ್ನ ಇನ್ಸ್ಟಾ ಪ್ರೊಫೈಲಲ್ಲಿ. ಥ್ಯಾಂಕ್ ಯು ಸೋ ಮಚ್.